ರಾಜ್ಯಾದ್ಯಂತ ಎರಡು ರೀತಿಯ ಕ್ಯೂಗಳು ನಮಗೆ ಕಾಣಿಸ್ತಾ ಇವೆ. ಒಂದು ಕಡೆ ಗ್ಯಾಸ್ಗೋಸ್ಕರ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ, ಮತ್ತೊಂದು ಕಡೆ MLAಗಳು IPL ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಇದು ನಮ್ಮ ರಾಜ್ಯದ ದುಸ್ಥಿತಿ, ವಿಪರ್ಯಾಸ. ಒಂದು ಕಡೆ IPL ಟಿಕೆಟ್ ತಗೊಳ್ಳೋದಕ್ಕೋಸ್ಕರ ಶಾಸಕರ PAಗಳು ಸಾಲುಗಟ್ಟಿ ನಿಂತಿದ್ದಾರೆ. ಇತ್ತ ಜನಸಾಮಾನ್ಯರಿಗೆ ಜೀವನ ನಡೆಸೋ ಚಿಂತೆ. ಶಾಸಕರ PAಗಳಿಗೆ IPL ಎಂಜಾಯ್ ಮಾಡೋ ಆಸೆ. ಪ್ರತಿ ಶಾಸಕರಿಗೆ 3 IPL ಟಿಕೆಟ್ ಕೊಡ್ತೀವಿ ಅನ್ನುವಂಥದ್ದನ್ನು ಏನು ಹೇಳಿದ್ರಲ್ಲ, ಅದಕ್ಕೂ ಭಾಳ ದೊಡ್ಡ ಚರ್ಚೆಗಳು ನಡೀತು. ನಮಗೆ ಕೊಡಲ್ಲ, ನಮಗೇನೋ ಗ್ಯಾಲರಿ ಕೊಟ್ಬಿಡ್ತಾರೆ, ನಾವೇನು ಜನಸಾಮಾನ್ಯರ ಜೊತೆ ಕುತ್ಕೊಂಡು ನೋಡ್ಬೇಕಾ? ನಾವು ಜನಸಾಮಾನ್ಯರಲ್ಲ, ಜನಸಾಮಾನ್ಯರೇ ನಮ್ಮನೆ ಆಯ್ಕೆ ಮಾಡಿದ್ರು ಕೂಡ ನಾವು ಜನಸಾಮಾನ್ಯರಲ್ಲ. ನಾವು ಅವ್ರ ಜೊತೆ ಹೆಂಗೆ ಕುತ್ಕೊಂಡು ನೋಡೋಕ್ಕಾಗತ್ತೆ? ನಮಗೆ VIP VVIP ಟಿಕೆಟೇ ಬೇಕು ಅಂಥೇಳಿ ಒಂದಷ್ಟು ಜನ MLAಗಳು ಮಾತಾಡಿದ್ರು. ಅದಕ್ಕೆ ಸರಿ ಆಯ್ತು, ಇನ್ನೇನು ಮಾಡೋದು ಅಂತ ಹೇಳಿ KSE ಅವರು ಕೂಡ ಒಪ್ಕೊಂಡು 2 ಟಿಕೆಟ್ ಕೊಡ್ತೀವಿ ಅಂದರು. ಅದಕ್ಕೂ ಸಾಲಲ್ಲ ಅಂದರು, ಈಗ 3 ಟಿಕೆಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ತುಂಬ ಚೆನ್ನಾಗಿರೋ ಗಾದೆ ಹೇಳ್ತಾರೆ, ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಗೊತ್ತು, ಅದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಹಂಗಾಗಿದೆ ಈ ಕಥೆ. ಈಗ ಯಾರಿಗೂ ಅರಿವೆ ಚಿಂತೆ ಅಂತ ಹೇಳ್ತಾರಲ್ಲ, ಹಾಗೆ ಪಾಪ ಆಟೋದವರಿಗೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಆಟೋ ಓಡಿಸೋಕ್ಕಾಗಲ್ಲ. ಆಟೋ ಓಡಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ದೀಪನೂ ಉರಿಯಲ್ಲ, ಒಲೆನೂ ಉರಿಯಲ್ಲ. ಆ ಪರಿಸ್ಥಿತಿ ಪಾಪ ಆಟೋ ಚಾಲಕರದ್ದು. ಅವ್ರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಅವರಿಗೆ ಪಾಪ 200 ರೂಪಾಯಿ 300 ರೂಪಾಯಿ 400 ರೂಪಾಯಿಗೆ ಒಂದಷ್ಟು ಗ್ಯಾಸ್ ಕೊಟ್ಬಿಟ್ರೆ ಸಾಕು ಸ್ವಾಮಿ ಅಂತಾರೆ. ಇಲ್ಲಿ ನೋಡಿದ್ರೆ MLAಗಳ PAಗಳು ನಮಗೆ IPL ಟಿಕೆಟ್ ಕೊಟ್ಬಿಡಿ, ಯಾರು ಹೆಂಗಾದರೂ ಸಾಯ್ತಾ ಇರಲಿ, ನಾವು IPL ಮ್ಯಾಚ್ನ ಎಂಜಾಯ್ ಮಾಡ್ತೀವಿ ಅನ್ನೋ ರೀತಿಲಿದೆ ಇವ್ರದ್ದು. ಸೊ ಇದನ್ನ ಡ್ರೈವರ್ಗಳು ಕೂಡ ನೋಡ್ತಾ ಇದ್ದಾರೆ, ಚಾಲಕರು ಇದನ್ನು ಗಮನಿಸ್ತಾ ಇದ್ದಾರೆ. ನಾವೇ ಆಯ್ಕೆ ಮಾಡಿರುವಂಥವ್ರು MLAಗಳನ್ನ. ಇವ್ರು ನೋಡಿದ್ರೆ ನಮ್ಮ ಕಷ್ಟದ ಬಗ್ಗೆ ಯಾರು ಒಬ್ಬನೂ ಕೂಡ ಇದುವರೆಗೂ ತುಟಿ ಬಿಚ್ಚಿ ಮಾತಾಡಿಲ್ಲ. ಸಚಿವರು ಕೇಳಿದ್ರೆ ಎಲ್ಲ ಸರಿ ಇದೆ, ಸರಿಯಾಗಿ ಅವ್ರು ನಿಭಾಯಿಸ್ತಾ ಇಲ್ಲ, ಆಟೋದವ್ರು ಬಂದು ಸುಮ್ಮನೆ ಕ್ಯೂ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದ್ರ ಬಗ್ಗೆ ಆಟೋ ಚಾಲಕರಲ್ಲಿ ಆಕ್ರೋಶ ಇದೆ. ಆಟೋ ಚಾಲಕರು ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಂಗಳ ಅವ್ರು ಮಾತಾಡ್ಸಿದ್ದಾರೆ ಆಟೋ ಚಾಲಕರನ್ನ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಬೆಂಗಳೂರಿನಲ್ಲಿ ಗ್ಯಾಸ್ ಟ್ರಬಲ್ ಹೇಗಿದೆ ಅನ್ನೋದನ್ನ ನಾನೀಗ ತೋರಿಸ್ತಾ ಹೋಗ್ತೀನಿ. ಮೇಡಮ್, ನಮ್ಮ MLA ನಾವು ಆರಿಸಿರುವಂಥ MLAಗಳಿಗೆ ಡ್ರೈವರ್ ಕಷ್ಟ ಗೊತ್ತಾಗ್ತಾ ಇಲ್ಲ, ಆಟೋ ರಿಕ್ಷಾ ಡ್ರೈವರ್ ಕಷ್ಟ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ IPL ಟಿಕೆಟ್ಗೆ ಬೇಕು ಅಂತ ವಿಧಾನಸಭೆಯಲ್ಲಿ ಸ್ಪೀಕರ್ಗೆ ಕೇಳ್ತಾರಲ್ಲ, ಇದು ಗ್ಯಾಸ್ ಸಪ್ಲೈ ಮಾಡೋಕ್ಕೆ ಬರಕ್ಕೆ ಕೇಳಿ ಮೇಡಮ್. ಈಗ MLA PAಗಳೆಲ್ಲ IPL ಟಿಕೆಟ್ಗೋಸ್ಕರ ಕ್ಯೂ ನಿಂತ್ಕೊಂಡಿದಾರಂತೆ. ಸೊ ಇಲ್ಲಿ ಜನಸಾಮಾನ್ಯರು ನೋಡಿದ್ರೆ ಈ ತರ ಒದ್ದಾಡ್ತಿದ್ದಾರೆ. ಸೊ ಏನ್ ಹೇಳ್ತೀರಿ? ಜನಸಾಮಾನ್ಯರ ಬಗ್ಗೆ ಕಿಂಚೋದು ಕಾಳಜಿ ಇಲ್ಲ. ಅವ್ರ ಮನೋರಂಜನೆ ಬೇಕು, IPL ಕ್ರಿಕೆಟ್ ನೋಡ್ಬೇಕು ಕೂತ್ಕೊಂಡು, ಅಷ್ಟೇ ಅವ್ರು ಬೇಕಾಗಿರೋದು. ಇಂಥ MLAಗಳು ಯಾಕೆ ಬೇಕು ಮೇಡಮ್? ಇಂಥ MLA ಯಾರು ಹೇಳಿದ್ದಾರೆ, ನೆಕ್ಸ್ಟ್ ಟೈಮ್ ಅವ್ರನ್ನ ಯಾವ ರೀತಿ ಅವ್ರನ್ನ ಕೆಳಗಿಳಿಸ್ಬೇಕು ನಮ್ಮ ಆಟೋ ಡ್ರೈವರ್ಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ 300 ಲೀಟ್ರ್ ಇರೋದು, ಇದು ಕ್ಲೋಸ್ ಆಯಿತು ಅಂದರೆ ಇನ್ನು ಆಟೋದವರೆಲ್ಲ ಎಲ್ಲೂ ಯಾರ ಹತ್ರನೂ ಗ್ಯಾಸ್ ಇಲ್ಲ, ಎಲ್ಲೇ ಮಲಿಕತ್ತಾರೆ. ಊಟನೂ ಒಂದು ಅನ್ನ ಸಾಂಬಾರು ತಿಂದ್ಬಿಟ್ಟು ನಾಳೆ ಬರೋ ತನಕ ಇಲ್ಲೇ ಇರ್ತಾರೆ. ಮಾತಲ್ಲೇ ಗೊತ್ತಾಗ್ತಿದೆ ಎಷ್ಟು ಸಂಕಟ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಾವು ಓಟಕ್ಕೆ ಗೆಲ್ಸಿರ್ತೀವಿ, ಅವ್ರು ನೋಡಿದ್ರೆ ಐಷಾರಾಮಿ ಜೀವನ ಮಾಡ್ತಿರ್ತಾರೆ. ನಾವು ನೋಡಿದ್ರೆ ಈ ತರ ಗ್ಯಾಸ್ಗೋಸ್ಕರ ಒದ್ದಾಡೋ ಪರಿಸ್ಥಿತಿ. ಒಬ್ಬ MLA ಸಹ ಆಟೋ ಡ್ರೈವರ್ಗೆ ಏನಪ್ಪ ನಿನ್ನ ಕಷ್ಟ ಅಂತ ಇದುವರೆಗೂ ಕೇಳಿಲ್ಲ ಮೇಡಮ್. ಬೆಳಿಗ್ಗೆ ನಾಷ್ಟ ಮಾಡಿದ್ದು 3:30, ಕಾಸಿಲ್ಲ, ಗಾಡಿ ಓಡಿಸಿದ್ರೆ 100 ರೂಪಾಯಿ ಕಲೆಕ್ಷನ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಇಲ್ಲಾಂದ್ರೆ ಗಾಡಿ ಓಡಿಸೋಕ್ಕಾಗಲ್ಲ. ಈ ಥರ ಪರದಾಡೋಂಥ ಪರಿಸ್ಥಿತಿ ಅಂದರೆ ಇವಾಗ ಇಲ್ಲಿ ಬೆಂಗಳೂರೊಳಗಡೆ ಸುತ್ತಮುತ್ತ ಈ 10 ಕಿಲೋಮೀಟರ್ ಸರೌಂಡ್ಸ್ ಒಳಗಡೆ 2 ಬಂಕಲ್ಲಿ ಗ್ಯಾಸ್ ಇರೋದು. ಒಂದು ಕಾಟನ್ಪೇಟೆಯಲ್ಲಿ, ಇನ್ನೊಂದು ಇಲ್ಲಿ. ಬೇರೆ ಇನ್ನೇನು ಮೈಸೂರು ರೋಡು ಯಾವ ಕಡೆ ಯಾವ ಸರೌಂಡ್ಸಲ್ಲೂ ಇಲ್ಲ. ಹಿಂಗೆ ಮಾಡೋದ್ರಿಂದ ಭಾಳ ತೊಂದರೆ ಆಗ್ತಿದೆ, ಜನಗಳಿಗೂ ಭಾಳ ತೊಂದರೆ ಆಗ್ತಿದೆ, ಆಟೋದವ್ರಿಗೂ ತುಂಬ ತೊಂದರೆ ಆಗ್ತಿದೆ. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ನೋಡಿ, ಇದು ಪರಿಸ್ಥಿತಿ. IPL ಟಿಕೆಟ್ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಶಾಸಕರಾದವ್ರಿಗೆ ನಾಚಿಕೆ ಆಗಬೇಕು. ಇದನ್ನು ಹೇಳಿರೋದು ಮಾಜಿ CM DV ಸದಾನಂದ ಗೌಡ್ರು. ಕಾಲ್ ತುಳಿತದಲ್ಲಿ 11 ಜನ ಬಲಿಯಾದರು. ಈ ಬಗ್ಗೆ ಚರ್ಚೆ ಆಗಿದ್ರೆ ಅದೊಂದು ರೀತಿ ಗೌರವ. ಆದರೆ ಶಾಸಕರಾದವರು IPL ಟಿಕೆಟ್ ಬೇಕು ಅಂತ ಹೇಳಿ ಭಿಕ್ಷೆ ಬೇಡ್ತಾರಲ್ಲ, ನಾಚಿಕೆ ಆಗಬೇಕು ಅಂತ ಹೇಳಿ ಮಾತಾಡಿದ್ದಾರೆ. MLA ಆದವರು ಈಗ ನೀವು ತಗೊಂಡು ಬಂದು ಗ್ಯಾಸ್ ಕೊಡಿ ಅಂತ ಹೇಳಿ ಹೇಳ್ತಿಲ್ಲ, ಗೊತ್ತು ಎಲ್ರಿಗೂ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಓಟ್ ಹಾಕಿದಂಥವ್ರು ಪರಿತಪಿಸ್ತಾ ಇದ್ದಾರೆ, ಸಾಲುಗಟ್ಟಿ ಕ್ಯೂ ನಿಲ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ನೀವು MLA ಆದಂಥವ್ರು ಒಂದು ರೌಂಡ್ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಆಟೋ ಗ್ಯಾಸ್ ಸ್ಟೇಷನ್ಸ್ ಇದೆಯೋ ಅಲ್ಲಿಗೆ ಹೋಗಿ ನಿಜಕ್ಕೂ ಸಮಸ್ಯೆ ಏನಿದೆ, ಅಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಜನರ ಜೊತೆಗೆ ಒಂದಕ್ಕೆ ಸುತ್ತು ನೀವು ರೌಂಡ್ ಹಾಕೋಕ್ಕಾಗಲ್ವಾ ನಿಮ್ಮ MLAಗಳಿಗೆ? ಅದು ಕೂಡ ಅಷ್ಟೊಂದು ಕಷ್ಟ ಸಾಧ್ಯನಾ ನಿಮಗೆ? ಯಾಕಂದ್ರೆ ನಿಮ್ಮನ್ನು ಓಟ್ ಹಾಕಿ ಗೆಲ್ಸಿರೋರಲ್ವಾ ಇವರು. ನೋಡಿ, ಸದಾನಂದ ಗೌಡರು ಮಾತಾಡಿದ್ದಾರೆ. ಕ್ರಿಕೆಟ್ನ ಬಗ್ಗೆ, IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ. ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ಡ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು 100 ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ.
ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರ್ದಂತ. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು ವಿದ್ಯೆಯಲ್ಲಿ ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಿ. ಆದರೆ IPL ಟಿಕೆಟ್ ಕೊಡಿಂದ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ ಶಾಸಕ ಬರಬಾರ್ದು. ಕ್ರಿಕೆಟ್ನ ಬಗ್ಗೆ IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ. ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ಡ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರ್ದಂತ. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು ವಿದ್ಯೆಯಲ್ಲಿ ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಿ. ಆದರೆ IPL ಟಿಕೆಟ್ ಕೊಡಿಂದ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ